ನ್ಯಾಯಾಧೀಶರು ಸುಪ್ರೀಂ ಕೋರ್ಟಲ್ಲಿ ಗವಾಯಿ ಅವರು ಅಲ್ವಾ, ಅವ್ರ ಮೇಲೆ ಒಬ್ಬ ವಕೀಲರು ಶೂ ಎಸಿತಾರೆ. ಅದನ್ನು ನಮ್ಮ ಪ್ರಧಾನಮಂತ್ರಿಗಳು ಇದು ತಪ್ಪು, ಇಡೀ ದೇಶ ಕೆರಳಿದೆ ಅಂತ ಹೇಳೋದಕ್ಕೆ 9 ಗಂಟೆ ಆಯಿತು. ಎಷ್ಟು? 9 ಗಂಟೆ ಆಯಿತು. ಅವರೊಬ್ಬರು ಬಿಟ್ಟರೆ ಈ ದೇಶದ ಗೃಹ ಮಂತ್ರಿ ಆಗಲಿ, ಕೇಂದ್ರದಲ್ಲಿರ್ತಕ್ಕಂಥ ಯಾವ ಮಂತ್ರಿಗಳಾಗಲಿ, ಅಥವಾ ದೇಶದಲ್ಲಿರ್ತಕ್ಕಂಥ BJP ಮುಖ್ಯಮಂತ್ರಿಗಳಾಗಲಿ, ಅಥವಾ BJP ಪಕ್ಷಗಳ ಅಧ್ಯಕ್ಷರುಗಳಾಗಲಿ, BJP ಕಾರ್ಯಕರ್ತರಾಗಲಿ ಯಾರೂ ಕೂಡ ಕಂಡಮ್ ಮಾಡಲಿಲ್ಲ. ಇದು ನ್ಯಾಯಾಂಗಕ್ಕೆ BJP ಪಕ್ಷದಿಂದ ಆಗಿರ್ತಕ್ಕಂಥ ಒಂದು ಅನ್ಯಾಯ, ದುರಂತ, ಒಂದು ತಪ್ಪು ಸಂದೇಶ BJP ಪಕ್ಷ ಇವತ್ತು ಮಾಡಿದೆ. ಪ್ರಧಾನಮಂತ್ರಿಗಳೊಬ್ಬರು ಬಿಟ್ಟರೆ, ಅದು 9 ಗಂಟೆ ಆದಮೇಲೆ ಟ್ವೀಟ್ ಮಾಡಿದ್ದು, ಇದು ಸರಿಯಲ್ಲ. ಈಗ ಗವಾಯಿ ಅವ್ರದ್ದು ದೊಡ್ಡ ಮನಸ್ಸು, ಬಿಟ್ಬಿಡಿ ಅಂತ ಹೇಳಿಬಿಟ್ರು. ಆದರೆ ಬಿಟ್ಬಿಡಿ ಅಂತ ಹೇಳಿದ ಮೇಲೆ ಸುವಮೋಟೋ ಕೇಸು ಬೇರೆಯವರು ಹಾಕ್ಬೋದು. ಏನು ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ, ಯಾವ ದಿಕ್ಕಲ್ಲಿ ಯೋಚನೆ ಇದು ಮಾಡ್ತಾಯಿದ್ದೀವಿ, ಮತ್ತು ಅವ್ರನ್ನ ಯಾರು ವಕೀಲರನ್ನ ಡಿಪೆಂಡ್ ಮಾಡ್ಕೊಳ್ಳೋ ಅಂಥ ಜನ ಕೂಡ ಈ ದೇಶದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅವ್ರೇನು ಮನುಷ್ಯರ ಏನೋ ನನಗೇನೋ ಅರ್ಥ ಆಗಲಿಲ್ಲ. ಸಿದ್ದರಾಮಯ್ಯನವರು, ಈಗ ಬಸವಣ್ಣವರು ಎಲ್ಲ ಧರ್ಮಗಳನ್ನು ಒಂದು ಸೇರಿಸುವಂಥ ಒಂದು ಕೆಲಸ ಮಾಡಿದ್ರ ಇಲ್ವೋ? ಬಸವಣ್ಣವ್ರು ಏನು ಮಾಡಿದ್ರು ಅದೇ ಸಿದ್ದರಾಮಯ್ಯನವ್ರು ಮಾಡ್ತಾಯಿದ್ದಾರೆ. ಸಿದ್ದರಾಮಯ್ಯನವರು ಬಸವಣ್ಣವ್ರು ಏನು ಮಾಡಿದ್ರು ಅದನ್ನೇ ಮಾಡ್ತಾಯಿದ್ದಾರೆ ಅಷ್ಟೇ. ಅದು ನೋಡಿ ಹೊಟ್ಟೆ ಉರಿ ಸಹಿಸ್ಕೊಳ್ಳೋಕ್ಕಾಗಲ್ಲ BJPಯವರಿಗೆ. ಅವರು ಮೊದಲೇ ಹೇಳಿ ಕೇಳಿ BJPಯವರು ಮನುವಾದಿಗಳು, ಇವರು ಅವ್ರ ಹಿಂಬಾಲಕರು, ಮನುವಾದಿಗಳು BJPಯವರು. ಸರ್, ಈಗ ಗುಂಡಿ ಮುಚ್ಚಕ್ಕಾಗದೇ ಬಸ್ ಭಾಳ ರಿಪೇರಿ ಬರ್ತಾ ಇದ್ದಾವೆ. ಹೊಸದಾಗಿ ಈಗ 900 ಬಸ್ ಕೊಡ್ತಾ ಇದ್ದೀವಿ. ಆಮೇಲೆ ಹಿಂದೆ 4 ವರ್ಷ BJP ಸರ್ಕಾರದ ಅಧಿಕಾರದಲ್ಲಿದ್ದಾಗ ಒಂದು ಬಸ್ಸು ತೊಗೊಂಡಿರಲಿಲ್ಲ. BMTC 450 ಬಿಟ್ಟರೆ ಉಳಿದಿರ್ತಕ್ಕಂಥ 3 ಕಾರ್ಪೊರೇಷನಲ್ಲಿ 4 ವರ್ಷ ಒಂದು ಬಸ್ಸು ತೊಗೊಂಡಿರಲಿಲ್ಲ. ಈಗ ನಾವು ಬಂದಮೇಲೆ 5200 ಬಸ್ ತೊಗೊಂಡ್ವಿ, 10,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ವಿ, ಮತ್ತು ಈ ವರ್ಷ ಮತ್ತೆ 900 ಬಸ್ ಕೊಡ್ತಾಯಿದ್ದೀವಿ. ಆಗ ಹಳೆ ಬಸ್ ಎಲ್ಲ ಹೋಗಿ ಹೊಸದಿರುತ್ತೆ. ಅದೇ ಸರ್, ಗುಂಡಿ ಮುಚ್ಚಿದ್ರೆ ಬಸ್ ಇನ್ನೂ ಚೆನ್ನಾಗಿರ್ತವೆ. ಅದು ಮಾಡಬೇಕು. ಆಯಾ ಇದು ಬೆಂಗಳೂರಾದರೆ BBMP ಅವ್ರು ಮುಚ್ಚಬೇಕು, ಇಲ್ಲಿ ಜಿಲ್ಲಾ ಪಂಚಾಯಿತಿಯವರು, PWDಯವರು ಮುಚ್ಚಬೇಕು. ಅದು ಅವ್ರ ಕರ್ತವ್ಯ. ಹಾಂ ಸರ್, ಅದು ಮಾಡ್ತಾ ಇರೋದಕ್ಕಿಂತ ಭಾರಿ ರಸ್ತೆ ಭಾಳ ಹದಗೆಟ್ಟಿದೆ ಸರ್. ಅದೆಲ್ಲ ಆಗಬೇಕು. ರಸ್ತೆಗಳು ಬೇಗ, ಈ ನಾವು ಬಂದಿದ್ದ ರೋಡ್ ಚೆನ್ನಾಗಿತ್ತು ಅಲ್ವಾ. ಆಮೇಲೆ ಹಿಂದೆ ಏನಾಯಿತು, ಬೇಡ ಬಿಡಿ ಸಾಕಿ ಹೊತ್ತು. ನ್ಯಾಯಾಧೀಶರು ಸುಪ್ರೀಂ ಕೋರ್ಟಲ್ಲಿ ಗವಾಯಿ ಅವರು ಅಲ್ವಾ, ಅವ್ರ ಮೇಲೆ ಒಬ್ಬ ವಕೀಲರು ಶೂ ಎಸಿತಾರೆ. ಅದನ್ನು ನಮ್ಮ ಪ್ರಧಾನಮಂತ್ರಿಗಳು ಇದು ತಪ್ಪು, ಇಡೀ ದೇಶ ಕೆರಳಿದೆ ಅಂತ ಹೇಳೋದಕ್ಕೆ 9 ಗಂಟೆ ಆಯಿತು. ಎಷ್ಟು? 9 ಗಂಟೆ ಆಯಿತು. ಅವರೊಬ್ಬರು ಬಿಟ್ಟರೆ ಈ ದೇಶದ ಗೃಹ ಮಂತ್ರಿ ಆಗಲಿ, ಕೇಂದ್ರದಲ್ಲಿರ್ತಕ್ಕಂಥ ಯಾವ ಮಂತ್ರಿಗಳಾಗಲಿ, ಅಥವಾ ದೇಶದಲ್ಲಿರ್ತಕ್ಕಂಥ BJP ಮುಖ್ಯಮಂತ್ರಿಗಳಾಗಲಿ, ಅಥವಾ BJP ಪಕ್ಷಗಳ ಅಧ್ಯಕ್ಷರುಗಳಾಗಲಿ, BJP ಕಾರ್ಯಕರ್ತರಾಗಲಿ ಯಾರೂ ಕೂಡ ಕಂಡಮ್ ಮಾಡಲಿಲ್ಲ. ಇದು ನ್ಯಾಯಾಂಗಕ್ಕೆ BJP ಪಕ್ಷದಿಂದ ಆಗಿರ್ತಕ್ಕಂಥ ಒಂದು ಅನ್ಯಾಯ, ದುರಂತ, ಒಂದು ತಪ್ಪು ಸಂದೇಶ BJP ಪಕ್ಷ ಇವತ್ತು ಮಾಡಿದೆ. ಪ್ರಧಾನಮಂತ್ರಿಗಳೊಬ್ಬರು ಬಿಟ್ಟರೆ, ಅದು 9 ಗಂಟೆ ಆದಮೇಲೆ ಟ್ವೀಟ್ ಮಾಡಿದ್ದು, ಇದು ಸರಿಯಲ್ಲ. ಈಗ ಗವಾಯಿ ಅವ್ರದ್ದು ದೊಡ್ಡ ಮನಸ್ಸು, ಬಿಟ್ಬಿಡಿ ಅಂತ ಹೇಳಿಬಿಟ್ರು. ಆದರೆ ಬಿಟ್ಬಿಡಿ ಅಂತ ಹೇಳಿದ ಮೇಲೆ ಸುವಮೋಟೋ ಕೇಸು ಬೇರೆಯವರು ಹಾಕ್ಬೋದು. ಏನು ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ, ಯಾವ ದಿಕ್ಕಲ್ಲಿ ಯೋಚನೆ ಇದು ಮಾಡ್ತಾಯಿದ್ದೀವಿ, ಮತ್ತು ಅವ್ರನ್ನ ಯಾರು ವಕೀಲರನ್ನ ಡಿಪೆಂಡ್ ಮಾಡ್ಕೊಳ್ಳೋ ಅಂಥ ಜನ ಕೂಡ ಈ ದೇಶದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅವ್ರೇನು ಮನುಷ್ಯರ ಏನೋ ನನಗೇನೋ ಅರ್ಥ ಆಗಲಿಲ್ಲ. ಸಿದ್ದರಾಮಯ್ಯನವರು, ಈಗ ಬಸವಣ್ಣವರು ಎಲ್ಲ ಧರ್ಮಗಳನ್ನು ಒಂದು ಸೇರಿಸುವಂಥ ಒಂದು ಕೆಲಸ ಮಾಡಿದ್ರ ಇಲ್ವೋ? ಬಸವಣ್ಣವ್ರು ಏನು ಮಾಡಿದ್ರು ಅದೇ ಸಿದ್ದರಾಮಯ್ಯನವ್ರು ಮಾಡ್ತಾಯಿದ್ದಾರೆ.
ಅನುಭವ ಮಂಟಪ ಸಿದ್ದರಾಮಯ್ಯನವರು ಬಸವಣ್ಣವ್ರು ಏನು ಹೇಳಿ ಮಾಡಿದ್ರು ಅದನ್ನೇ ಮಾಡ್ತಾ ಇದ್ದಾರೆ ಅಷ್ಟೇ. ಅದು ನೋಡಿ ಹೊಟ್ಟೆ ಉರಿ ಸಹಿಸ್ಕೊಳ್ಳೋಕ್ಕಾಗಲ್ಲ ಬಿ ಜೆ ಪಿಯವರಿಗೆ. ಅವರು ಮೊದಲೇ ಹೇಳಿ ಕೇಳಿ ಬಿ ಜೆ ಪಿಯವರು ಮನುವಾದಿಗಳು, ಇವರು ಅವ್ರ ಹಿಂಬಾಲಕರು ಮನುವಾದಿಗಳು ಬಿ ಜೆ ಪಿಯವರು. ಸರ್, ಈಗ ಗುಂಡಿ ಮುಚ್ಚಕ್ಕಾಗದೇ ಬಸ್ ಭಾಳ ರಿಪೇರಿ ಹೋಗಿ ಬರ್ತಾ ಇದ್ದಾವೆ ಬಸ್ಸಸ್ಸು ಹೊಸದಾಗಿ ಈಗ 900 ಬಸ್ ಕೊಡ್ತಾ ಇದ್ದೀವಿ. ಆಮೇಲೆ ಹಿಂದೆ 4 ವರ್ಷ ಬಿ ಜೆ ಪಿ ಸರ್ಕಾರದ ಅಧಿಕಾರದಲ್ಲಿದ್ದಾಗ ಒಂದು ಬಸ್ಸು ತೊಗೊಂಡಿರಲಿಲ್ಲ. BMTC 450 ಬಿಟ್ಟರೆ ಉಳಿದಿರ್ತಕ್ಕಂಥ 3 ಕಾರ್ಪೊರೇಷನಲ್ಲಿ 4 ವರ್ಷ ಒಂದು ಬಸ್ಸು ತೊಗೊಂಡಿರಲಿಲ್ಲ. ಈಗ ನಾವು ಬಂದಮೇಲೆ 5200 ಬಸ್ ತೊಗೊಂಡ್ವಿ, 10,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ವಿ. ಮತ್ತು ಈ ವರ್ಷ ಮತ್ತೆ 900 ಬಸ್ ಕೊಡ್ತಾ ಇದ್ದೀವಿ. ಆಗ ಹಳೆ ಬಸ್ ಎಲ್ಲ ಹೋಗಿ ಹೊಸದಿರುತ್ತೆ. ಅದೇ ಸರ್, ಗುಂಡಿ ಮುಚ್ಚಿದ್ರೆ ಬಸ್ ಇನ್ನೂ ಚೆನ್ನಾಗಿರ್ತವೆ. ಅದು ಮಾಡಬೇಕು. ಆಯಾ ಇದು ಬೆಂಗಳೂರು ಆದರೆ BBMP ಅವ್ರು ಮುಚ್ಚಬೇಕು, ಇಲ್ಲಿ ಜಿಲ್ಲಾ ಪಂಚಾಯಿತಿಯವರು PWD ಅವರು ಮುಚ್ಚಬೇಕು. ಅದು ಅವ್ರ ಕರ್ತವ್ಯ. ಹಾಂ ಸರ್, ಅದು ಮಾಡ್ತಾ ಇರೋದಕ್ಕಿಂತ ಭಾರಿ ರಸ್ತೆ ಭಾಳ ಹದಗೆಟ್ಟಿದ್ದಾವೆ ಸರ್. ಅದೆಲ್ಲ ಆಗಬೇಕು. ರಸ್ತೆಗಳು ಬೇಗ ಈ ನಾವು ಬಂದಿದ್ದ ರೋಡ್ ಚೆನ್ನಾಗಿತ್ತು ಅಲ್ವಾ. ಆಮೇಲೆ ಹಿಂದೆ ಏನಾಯಿತು, ಬೇಡ ಬಿಡಿ ಸಾಕಿ ಹೊತ್ತು ನ್ಯಾಯಾಧೀಶರು ಸುಪ್ರೀಂ ಕೋರ್ಟಲ್ಲಿ ಗವಾಯಿ ಅವರು ಅಲ್ವಾ, ಅವ್ರ ಮೇಲೆ ಒಬ್ಬ ವಕೀಲರು ಶೂ ಎಸಿತಾರೆ. ಅದನ್ನು ನಮ್ಮ ಪ್ರಧಾನಮಂತ್ರಿಗಳು ಇದು ತಪ್ಪು, ಇಡೀ ದೇಶ ಕೆರಳಿದೆ ಅಂತ ಹೇಳೋದಕ್ಕೆ 9 ಗಂಟೆ ಆಯಿತು. ಎಷ್ಟು? 9 ಗಂಟೆ ಆಯಿತು. ಅವರೊಬ್ಬರು ಬಿಟ್ಟರೆ ಈ ದೇಶದ ಗೃಹ ಮಂತ್ರಿ ಆಗಲಿ, ಕೇಂದ್ರದಲ್ಲಿರ್ತಕ್ಕಂಥ ಯಾವ ಮಂತ್ರಿಗಳಾಗಲಿ, ಅಥವಾ ದೇಶದಲ್ಲಿರ್ತಕ್ಕಂಥ BJP ಮುಖ್ಯಮಂತ್ರಿಗಳಾಗಲಿ, ಅಥವಾ BJP ಪಕ್ಷಗಳ ಅಧ್ಯಕ್ಷರುಗಳಾಗಲಿ, BJP ಕಾರ್ಯಕರ್ತರಾಗಲಿ ಯಾರೂ ಕೂಡ ಕಂಡಮ್ ಮಾಡಲಿಲ್ಲ. ಇದು ನ್ಯಾಯಾಂಗಕ್ಕೆ BJP ಪಕ್ಷದಿಂದ ಆಗಿರ್ತಕ್ಕಂಥ ಒಂದು ಅನ್ಯಾಯ, ದುರಂತ, ಒಂದು ತಪ್ಪು ಸಂದೇಶ BJP ಪಕ್ಷ ಇವತ್ತು ಮಾಡಿದೆ. ಪ್ರಧಾನಮಂತ್ರಿಗಳೊಬ್ಬರು ಬಿಟ್ಟರೆ, ಅದು 9 ಗಂಟೆ ಆದಮೇಲೆ ಟ್ವೀಟ್ ಮಾಡಿದ್ದು ಇದು ಸರಿಯಲ್ಲ. ಈಗ ಗವಾಯಿ ಅವ್ರದ್ದು ದೊಡ್ಡ ಮನಸ್ಸು, ಬಿಟ್ಬಿಡಿ ಅಂತ ಹೇಳಿಬಿಟ್ರು. ಆದರೆ ಬಿಟ್ಬಿಡಿ ಅಂತ ಹೇಳಿದ ಮೇಲೆ ಸುವಮೋಟೋ ಕೇಸು ಬೇರೆಯವರು ಹಾಕ್ಬೋದು. ಏನು ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ, ಯಾವ ದಿಕ್ಕಲ್ಲಿ ಯೋಚನೆ ಇದು ಮಾಡ್ತಾಯಿದ್ದೀವಿ. ಮತ್ತು ಅವ್ರನ್ನ ಯಾರು ವಕೀಲರನ್ನ ಡಿಪೆಂಡ್ ಮಾಡ್ಕೊಳ್ಳೋವಂಥ ಜನ ಕೂಡ ಈ ದೇಶದಲ್ಲಿ ಇದ್ದಾರೆ ಅಂತ ಹೇಳಿದರೆ ಅವರೇನು ಮನುಷ್ಯರ ಏನೋ ನನಗೇನೋ ಅರ್ಥ ಆಗಲಿಲ್ಲ. ಸಿದ್ದರಾಮಯ್ಯನವರು ಈಗ ಬಸವಣ್ಣವರು ಎಲ್ಲ ಧರ್ಮಗಳನ್ನು ಒಂದು ಸೇರಿಸುವಂಥ ಒಂದು ಕೆಲಸ ಮಾಡಿದ್ರೋ ಇಲ್ವೋ? ಬಸವಣ್ಣವ್ರು ಏನು ಮಾಡಿದ್ರು ಅದೇ ಸಿದ್ದರಾಮಯ್ಯನವ್ರು ಮಾಡ್ತಾಯಿದ್ದಾರೆ. ಸಿದ್ದರಾಮಯ್ಯನವರು ಬಸವಣ್ಣವ್ರು ಏನು ಹೇಳಿ ಮಾಡಿದ್ರು ಅದನ್ನೇ ಮಾಡ್ತಾ ಇದ್ದಾರೆ ಅಷ್ಟೇ. ಅದು ನೋಡಿ ಹೊಟ್ಟೆ ಉರಿ ಸಹಿಸ್ಕೊಳ್ಳೋಕ್ಕಾಗಲ್ಲ ಬಿ ಜೆ ಪಿಯವರಿಗೆ. ಅವರು ಮೊದಲೇ ಹೇಳಿ ಕೇಳಿ ಬಿ ಜೆ ಪಿಯವರು ಮನುವಾದಿಗಳು, ಇವರು ಅವ್ರ ಹಿಂಬಾಲಕರು ಮನುವಾದಿಗಳು ಬಿ ಜೆ ಪಿಯವರು. ಸರ್, ಈಗ ಗುಂಡಿ ಮುಚ್ಚಕ್ಕಾಗದೇ ಬಸ್ ಭಾಳ ರಿಪೇರಿ ಹೋಗಿ ಬರ್ತಾ ಇದ್ದಾವೆ ಸರ್. ಬಸ್ಸಸ್ಸು ಹೊಸದಾಗಿ ಈಗ 900 ಬಸ್ ಕೊಡ್ತಾ ಇದ್ದೀವಿ. ಆಮೇಲೆ ಹಿಂದೆ 4 ವರ್ಷ BJP ಸರ್ಕಾರದ ಅಧಿಕಾರದಲ್ಲಿದ್ದಾಗ ಒಂದು ಬಸ್ಸು ತೊಗೊಂಡಿರಲಿಲ್ಲ. BMTC 450 ಬಿಟ್ಟರೆ ಉಳಿದಿರ್ತಕ್ಕಂಥ 3 ಕಾರ್ಪೊರೇಷನಲ್ಲಿ 4 ವರ್ಷ ಒಂದು ಬಸ್ಸು ತೊಗೊಂಡಿರಲಿಲ್ಲ. ಈಗ ನಾವು ಬಂದಮೇಲೆ 5200 ಬಸ್ ತೊಗೊಂಡ್ವಿ, 10,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ವಿ. ಮತ್ತು ಈ ವರ್ಷ ಮತ್ತೆ 900 ಬಸ್ ಕೊಡ್ತಾ ಇದ್ದೀವಿ. ಆಗ ಹಳೆ ಬಸ್ ಎಲ್ಲ ಹೋಗಿ ಹೊಸದಿರುತ್ತೆ. ಅದೇ ಸರ್, ಗುಂಡಿ ಮುಚ್ಚಿದ್ರೆ ಬಸ್ ಇನ್ನೂ ಚೆನ್ನಾಗಿರ್ತವೆ. ಅದು ಮಾಡಬೇಕು. ಆಯಾ ಇದು ಬೆಂಗಳೂರು ಆದರೆ BBMP ಅವ್ರು ಮುಚ್ಚಬೇಕು, ಇಲ್ಲಿ ಜಿಲ್ಲಾ ಪಂಚಾಯಿತಿಯವರು PWD ಅವರು ಮುಚ್ಚಬೇಕು. ಅದು ಅವ್ರ ಕರ್ತವ್ಯ. ಹಾಂ ಸರ್, ಅದು ಮಾಡ್ತಾ ಇರೋದಕ್ಕಿಂತ ಭಾರಿ ರಸ್ತೆ ಭಾಳ ಹದಗೆಟ್ಟಿದ್ದಾವೆ ಸರ್. ಅದೆಲ್ಲ ಆಗಬೇಕು. ರಸ್ತೆಗಳು ಬೇಗ ಈ ನಾವು ಬಂದಿದ್ದ ರೋಡ್ ಚೆನ್ನಾಗಿತ್ತು ಅಲ್ವಾ. ಆಮೇಲೆ ಹಿಂದೆ ಏನಾಯಿತು, ಬೇಡ ಬಿಡಿ ಸಾಕಿ ಹೊತ್ತು